ವಿಶೇಷವಾದ ಒಂದು ಹತ್ತಿಯಿಂದ ಹಾರ ಮಾಡೋದನ್ನು ತೋರ್ಸೋಕ್ಕೆ ಬಂದಿದ್ದೀನಿ. ಕ್ರಾಫ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೇನೆಲ್ಲ ಐಟಮ್ಗಳು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನೋಡಿ, ಇವಾಗ ನಾನು ಇದು ಒಂದು ಲಡಿಯನ್ನು ತೊಗೊಂಡಿದ್ದೀನಿ. ಈ ಥರದ್ದು ಒಂದು ಲಡಿ ಬೇಕಾಗುತ್ತೆ. ಒಂದು ಪೂರ ಬೇಡ, ಒಂದು ಸ್ವಲ್ಪ ಉಪಯೋಗಿಸ್ಕೋಬೋದು. ಈ ಲಡಿ ಉಪಯೋಗಿಸ್ಕೋಬೇಕು, ಈ ಲಡಿ ತೊಗೋಬೇಕು. ಮತ್ತು ಇದಕ್ಕೆ ನಾನು ಕೆಂಪು ವೆಲ್ವೆಟ್ ಶೀಟನ್ನು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಕತ್ತರಿ ಬೇಕು, ಒಂದು ಗಮ್ ಬಾಟಲ್ ಬೇಕು, ಮತ್ತು ಇದಕ್ಕೆ ಹತ್ತಿಯಿಂದ ಮಾಡಿದಂತಹ ಮೊಗ್ಗುಗಳು ಬೇಕು. ನೋಡಿ, ಈ ಥರ ರೌಂಡನೇ ಮೊಗ್ಗುಗಳು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಮತ್ತು ಈ ಥರ ಸಣ್ಣ ಮೊಗ್ಗುಗಳು ಕೂಡ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಎರಡೂ ಥರದ್ದು ಬೇಕು. ಅದು ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ. ಮತ್ತು ಹಾಗೆ ಇದಕ್ಕೆ ಒಂದು ಡ್ರಾಯಿಂಗ್ ಶೀಟ್ ಕೂಡ ತೊಗೊಂಡಿದ್ದೀನಿ. ಈಗ ಹಾರ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಈಗ ನಾನು ಈ ಥರ ಒಂದು ಬಳೆಯಿಂದ ರೌಂಡ್ ಶೇಪನ್ನ ನಾನು ಹಾಕ್ಕೊಂಡಿದ್ದೀನಿ. ಈ ಥರ 5 ನಾವು ಈ ಥರ ಪೆಟಲ್ಗಳ ಥರ ಮಾಡ್ಕೋಬೇಕು. ಇದನ್ನು ಕಟ್ ಮಾಡ್ಕೊಳ್ಳೋಣ ಅಂತ ಇವಾಗ. ನೋಡಿ, ಈ ಥರ 5 ಪೆಟಲ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ರೌಂಡಾಗಿ 5 ಪೆಟಲ್ ಬೇಕಾಗುತ್ತೆ. ಇದು 5 ಪೆಟಲ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮುಂದಿನ ಕ್ರಮ ನೋಡೋಣಂತೆ. ಈಗ ನೋಡಿ, ಇದಕ್ಕೆ ನಾನು ಗಮ್ಮನ್ನು ಹಚ್ಕೊಂಡಿದ್ದೀನಿ. ಈಗ ನಾವೀಗ ಇದನ್ನು ಬಡ್ಸ್ಗಳನ್ನ ಅಂಟಿಸ್ಕೊಳ್ಳೋಣ. ನೋಡಿ, ಈ ಥರ ಒಂದೊಂದೇ ಬಡ್ಡನ್ನು ಅಂಟಿಸ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಈಗ ಒಂದು ಲೇಯರ್ ಅಂಟಿಸಿದ್ದೀನಿ. ಈಗ ಇದ್ರ ಮಧ್ಯೆ ಇನ್ನೊಂದು ಲೇಯರ್ ಅಂಟಿಸ್ಕೊಳ್ತೇನೆ. ನೋಡಿ ಸ್ನೇಹಿತರೆ, ಈಗ ಇದನ್ನು 2 ಲೇಯರ್ ನಾನು ಮೊಗ್ಗುಗಳನ್ನ ಅಂಟಿಸ್ಕೊಂಡಿದ್ದೀನಿ. ಇದಕ್ಕೆ ಮಧ್ಯದಲ್ಲಿ ಒಂದು ಸಣ್ಣದು 2 ರೂಪಾಯಿ ಕಾಯಿನ ಅಥವಾ 1 ರೂಪಾಯಿ ಕಾಯಿನ ತೊಗೊಂಡು ನೀವು ರೌಂಡನೇ ಮತ್ತು ಡ್ರಾಯಿಂಗ್ ಶೀಟ್ನ ಕಟ್ ಮಾಡಿಕೊಂಡು ಇದಕ್ಕೆ ನಾನು ಆರೆಂಜ್ ಕಲರ್ ಕುಂದನ್ನು ಮತ್ತು ಡಾರ್ಕ್ ಪಿಂಕು ಮೆಜಂತ ಕಲರ್ ಇದನ್ನು ಕುಂದನ್ನು ಅಂಟಿಸಿದ್ದೀನಿ. ಈ ಥರ ಮಾಡಿಕೊಂಡು ನಾನು 5 ತೋರಿಸಿದ್ನಲ್ಲ, 5ಕ್ಕೂ ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ತೋರಿಸ್ತೀನಿ. ಈಗ ಹಾರ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಈಗ ಈ ಥರದ್ದು 5 ಮಾಡ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಈ ಥರದ್ದು ಡ್ರಾಯಿಂಗ್ ಶೀಟ್ನ ಒಂದು ಮೊಳಕ್ಕಿಂತ ಸ್ವಲ್ಪ ಕಮ್ಮಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. 2 ಶೀಟ್ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿ, ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಥರದ್ದು 2 ಶೀಟ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಶೈನಿಂಗ್ ಪೇಪರ್ನ ಅಂಟಿಸೋಣ. ಯಾವ್ದು ಕಲರ್ ಬೇಕಾದ್ರೂ ಅಂಟಿಸ್ಬೋದು. ನಾನು ವೈಟ್ ಮೇಲೆ ಬ್ಲೂ ಕಲರ್ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ, ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಬ್ಲೂ ಕಲರ್ ಶೈನಿಂಗ್ ಪೇಪರ್ ತೊಗೊಂಡಿದ್ದೀನಿ. ಇದನ್ನು ನಾವು ಇದಕ್ಕೆ ಅಂಟಿಸ್ಕೊಳ್ಳೋಣಂತೆ. ನೋಡಿ, 2 ಶೈನಿಂಗ್ ಪೇಪರ್ಗೆ ನಾನು ಅಂಟಿಸ್ಕೊಂಡಿದ್ದೀನಿ. ಈಗ ಇದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಗಮ್ ಹಾಕಿದ್ದೀನಿ. ಈ ಗಮ್ ಹಾಕಿರೋ ಪೇಪರನ್ನು ನಾವು ಶೈನಿಂಗ್ ಪೇಪರ್ಗೆ ನಾವು ಅಂಟಿಸ್ಕೊಂಬಿಡೋಣ. ನೋಡಿ ಸ್ನೇಹಿತರೆ, ಈಗ ನಾನು ಇದನ್ನೆರಡನ್ನೂ ಮಧ್ಯೆ ಕಟ್ ಮಾಡಿಕೊಂಡು ನೀಟಾಗಿ ಅಂಟಿಸ್ಕೊಂಡಿದ್ದೀನಿ. ಅಂಟಿಸ್ಕೊಂಡಿರೋದು ನಾನು ತೋರಿಸಿದ್ದೀನಿ ಮುಂಚೆನೇ. ಇವಾಗ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇವಾಗ ನಾನು ಇದನ್ನು ಅಂಟಿಸ್ಕೊಂಡಿದ್ದೇನಲ್ವ. ಈಗ ಈ ಪೇಪರ್ನ ನಾವು ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿಕೊಂಡು ನೋಡಿ, ಈ ಅಂಚಿಗೆ ಇಲ್ಲಿಂದ ಸ್ಟಾರ್ಟಿಂಗ್ ಒಂದನ್ನು ಅಂಟಿಸೋಷ್ಟು, ಅಂದರೆ ಈಗ ನಾವು ದೊಡ್ಡ ಹೂ ಮಾಡ್ಕೊಂಡ್ವಲ್ಲ, ಆ ಹೂನ ಅಂಟಿಸೋಷ್ಟು ಜಾಗ ಬಿಟ್ಕೊಂಡು ನೋಡಿ, ಇಲ್ಲಿಂದ ನಾವು ಹೀಗೆ ಉದ್ದಕ್ಕೆ ನಾವು ಅಂಟಿಸ್ಕೊಂಡು ಬರೋಣ. 2 ಸೈಡು, ಈ ಸೈಡು, ಈ ಬದಿ ಸೈಡು ಮತ್ತು ಈ ಸೈಡ್ 2 ಸೈಡು ಈ ಥರ ನಾವು ಉಲ್ಟಾ ನಾವು ಇದನ್ನು ಅಂಟಿಸ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಈಗ ಒಂದು ಕಾಲು ಇಂಚು ಗ್ಯಾಪ್ ಕೊಟ್ಟು ನಾನು ಇದನ್ನು ಉಲ್ಟಾ ಅಂಟಿಸಿದ್ದೇನೆ. ಇವಾಗ ಇದನ್ನು ಹೀಗೆ ಸೀದಾ ಮಾಡೋಣ. ನೋಡಿ, ಇವಾಗ ಈ ಥರ ಕಾಣಿಸುತ್ತೆ ಮೊಗ್ಗು. ಇವಾಗ ನಾವು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಆ ಥ್ರೆಡ್ಡಿಂದ ಇದನ್ನು ಹೇಗೆ ಸುತ್ತಬೇಕು ಅಂತ. ಈಗ ನೋಡಿ, ಈ ಲಡಿ ನಾನು ತೋರಿಸಿದ್ನಲ್ಲ, ಈ ಲಡಿಯಲ್ಲಿ ನಾವು ಇದನ್ನು ಹೇಗೆ ಸುತ್ತೋದು ಅಂತ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈಗ ನಾನು ಮಾಡ್ಕೊಂಡಿದ್ದು ಹೂವು ನಿಮಗೆ ಅದನ್ನು ತೋರಿಸಿದ್ನಲ್ಲ, ಇದನ್ನು ಈ ರೀತಿ ಅಂಟಿಸ್ಕೊಂಡಿದ್ದೀನಿ. ಈಗಾಗಲೇ ಮುಂಚಿನ ವೀಡಿಯೋದಲ್ಲಿ ನಾನು ಬಡ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ, ಹಾಗಾಗಿ ಇದರಲ್ಲಿ ತೋರಿಸ್ತಾ ಇಲ್ಲ. ಇದನ್ನು ನೋಡಿ, ನಾವು ಇಂಟು ಮಾರ್ಕ್ ಥರ ಇದನ್ನು ನಾನು ಥ್ರೆಡ್ಡನ್ನು ತೋರಿಸಿದ್ನಲ್ಲ, ಅದನ್ನು ಸುತ್ತಕೊಂಡಿದ್ದೀನಿ. ಇಲ್ಲಿ ಸೈಡ್ಗೆಲ್ಲ ಒಂದೊಂದು ಸಣ್ಣದು, ಈಗ ಮಾಡಿರೋ ಬಡ್ಡಿಗಿಂತ ಸ್ವಲ್ಪ ಸಣ್ಣ ಬಡ್ಡುಗಳನ್ನ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಇಟ್ಟಿದ್ದೀನಿ. 2 ಉಲ್ಟಾ ಅಂಟಿಸ್ಕೊಂಡಿದ್ದೀನಿ, ತೋರಿಸಿದ್ದೀನಿ ಅದನ್ನು ನಿಮ್ಮ ವೀಡಿಯೋದಲ್ಲಿ. ನೋಡಿ, ಈ ಥರ 2 ಇಲ್ಲಿಗೊಂದು, ಇನ್ನೊಂದು ಅರ್ಧ 2-3 ಇಂಚಷ್ಟು ಗ್ಯಾಪ್ ಬಿಟ್ಟು ನೀವು ಇದನ್ನು ಅಂಟಿಸ್ಕೊಳ್ಳಿ. ಅಂಟಿಸ್ಕೊಂಡು ನೋಡಿ, ಇದನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆಗೆ ಒಂದು ಟಾಸಲ್ ಕೊಟ್ಟಿದ್ದೀನಿ ನಾನು, ಚೆನ್ನಾಗಿ ಕಾಣಿಸುತ್ತೆ ಅಂತ. ಮತ್ತು ನೋಡಿ, ಈ ಕಡೆನೂ ಅದೇ ಥರ ಮಾಡಿದ್ದೀನಿ. ಮತ್ತು ಇದು ಹಾಕಲಿಕ್ಕೆ ನಾನು ಒಂದು ಥ್ರೆಡ್ಡನ್ನು ಅಟ್ಯಾಚ್ ಮಾಡಿದ್ದೀನಿ ಇದಕ್ಕೆ 2 ಕಡೆಗೂ. ನೀವು ಈ ಥರ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಲ್ವಾ ಸ್ನೇಹಿತರೆ? ಇದು ತುಂಬ ಈಸಿ ಇದೆ, ನೀವು ಮಾಡಬಹುದು ಮನೆಯಲ್ಲಿ. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ. ನನ್ನ ವೀಡಿಯೋಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.